ಮನೆಗೆ ಸೊಸೆ ಬಂದ ಮೇಲೆ ಹೇಗಿರಬೇಕು? ಮುಪ್ಪಿನ ಕಾಲದಲ್ಲಿ ಅತ್ತೆ ಮಾವಂದರಿಗೆ 4 ನುಡಿಗಳು. ಜೈ ಶ್ರೀಕೃಷ್ಣ. ಮಿತ್ರರೇ, ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದಿನ ಕಥೆಯು ತುಂಬ ಜ್ಞಾನವರ್ಧಕವಾಗಿದ್ದು ಹಾಗೂ ನೀತಿ ಪಾಠವನ್ನು ಬೋಧಿಸುತ್ತದೆ. ಇದು ನಿಮಗೆ ಪ್ರೇರಣಾದಾಯಕವಾಗಲಿದೆ ಮತ್ತು ಮುಪ್ಪಿನ ಕಾಲದಲ್ಲಿ ಈ ಕತೆ ತುಂಬ ಉಪಯುಕ್ತವಾಗಲಿದೆ. ಇದರಲ್ಲಿ ನೀವು ನಿಮ್ಮ ಪುತ್ರನ ಹೆಂಡತಿ ಮನೆಗೆ ಬಂದ ಮೇಲೆ ಆ ಸಮಯದಲ್ಲಿ ಅವಳು ಹೇಗಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳುವಿರಿ. ಏಕೆಂದರೆ ನಿಮ್ಮ ಪರಿವಾರದಲ್ಲಿ ಯಾವುದೇ ಮಾತಿನ ಮೇಲೆ, ಯಾವುದೇ ಸಮಸ್ಯೆಯ ಮೇಲೆ ಜಗಳವಾಗಬಾರದು. ವೀಕ್ಷಕರೇ, ಒಂದು ವೇಳೆ ಮುಪ್ಪಿನ ಕಾಲದಲ್ಲಿ ನಿಮಗೆ ಕಷ್ಟವಾಗಬಹುದು ಎಂದುಕೊಂಡರೆ ಅಥವಾ ಮುಪ್ಪಿನ ಕಾಲದಲ್ಲಿ ಈ ರೀತಿಯ ಜಗಳಗಳಿಂದ ಮುಕ್ತಿ ಪಡೆಯಲು ಬಯಸುತ್ತೀರಿ ಎಂದಾದರೆ, ಅಥವಾ ಮುಪ್ಪಿನ ಕಾಲವನ್ನು ಸುಖದಾಯಕವಾಗಿ ಕಳೆಯಬೇಕೆಂದರೆ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಇದು ನಿಮಗೆ ಒಳ್ಳೆಯ ಮಾಹಿತಿಯನ್ನು ನೀಡುತ್ತದೆ. ಮಿತ್ರರೇ, ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಒಂದು ವೇಳೆ ನೀವು ಇಲ್ಲಿಯವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಅವಶ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ವೀಕ್ಷಕರೇ, ಹೆಚ್ಚು ತಡ ಮಾಡದೆ ಕಥೆಯನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಅಂಗಡಿಕಾರನು ತನ್ನ ಮಗ ಮತ್ತು ಹೆಂಡತಿಯೊಂದಿಗೆ ಇರುತ್ತಿದ್ದನು. ಅವನ ಹೆಸರು ರಾಮ್ ಸಿಂಗ್ ಎಂದಾಗಿತ್ತು. ರಾಮ್ ಸಿಂಗನು ಅಂಗಡಿಕಾರನಾಗಿದ್ದನು. ಅವನು ಅಂಗಡಿಯನ್ನು ನಡೆಸುತ್ತಿದ್ದನು. ರಾಮ್ ಸಿಂಗನು ನೇರ ಸ್ವಭಾವದ ಸಜ್ಜನ ವ್ಯಕ್ತಿಯಾಗಿದ್ದನು. ರಾಮ್ ಸಿಂಗನ ಪತ್ನಿಯು ಸಿಡುಕು ಸ್ವಭಾವದವಳಾಗಿದ್ದಳು. ಯಾವಾಗಲೂ ಅವಳು ಸಿಡುಕುತ್ತಾ ಇರುತ್ತಿದ್ದಳು. ರಾಮ್ ಸಿಂಗನು ತನ್ನ ಜೊತೆಗೆ ತಾನು ಮಗನನ್ನು ಕೂಡ ಅಂಗಡಿಗೆ ಕರೆದುಕೊಂಡು ಹೋಗುತ್ತಿದ್ದನು ಮತ್ತು ಅಂಗಡಿಯನ್ನು ಹೇಗೆ ನಡೆಸುವುದು ಎಂದು ಅವನಿಗೆ ಕಲಿಸುತ್ತಿದ್ದನು. ಗ್ರಾಹಕರ ಜೊತೆ ಹೇಗೆ ಮಾತನಾಡಬೇಕು, ಅವರೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು, ಅಂಗಡಿಯ ಕೆಲಸವನ್ನು ಯಾವ ರೀತಿಯಲ್ಲಿ ಸರಿಯಾಗಿ ನಡೆಸಬೇಕು ಮತ್ತು ಸಂಭಾಳಿಸಬೇಕು, ಎಲ್ಲ ಪ್ರಕ್ರಿಯೆಗಳನ್ನು ರಾಮ್ ಸಿಂಗನು ತನ್ನ ಮಗನಿಗೆ ಕಲಿಸುತ್ತಿದ್ದನು. ಬೆಳಿಗ್ಗೆ ಮಗನನ್ನು ತನ್ನ ಜೊತೆ ಕರೆದುಕೊಂಡು ಹೋದರೆ ಸಂಜೆಯೇ ಅವರು ಮರಳಿ ಬರುತ್ತಿದ್ದರು. ವೀಕ್ಷಕರೇ, ಇದೇ ರೀತಿಯಲ್ಲಿ ಹಲವಾರು ವರ್ಷಗಳು ಕಳೆದವು. ರಾಮ್ ಸಿಂಗನ ಮಗನು ನಿಧಾನವಾಗಿ ದೊಡ್ಡವನಾದನು. ಮದುವೆಯ ವಯಸ್ಸಿಗೆ ಬಂದನು. ಒಂದು ದಿನ ರಾಮ್ ಸಿಂಗನು ಯೋಚಿಸಿದನು, ಈಗ ನನ್ನ ಮಗ ದೊಡ್ಡವನಾಗಿದ್ದಾನೆ, ಮದುವೆಯ ವಯಸ್ಸಿಗೆ ಬಂದಿದ್ದಾನೆ, ಅಂಗಡಿಯ ಕೆಲಸವನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸುತ್ತಿದ್ದಾನೆ. ನಾನೇಕೆ ಈಗ ನನ್ನ ಮಗನಿಗೆ ಮದುವೆ ಮಾಡಬಾರದು? ನಮ್ಮ ಮನೆಗೆ ಸೊಸೆ ಬಂದರೆ ಇದಕ್ಕಿಂತ ಒಳ್ಳೆಯ ಸಮಾಚಾರ ಇನ್ನೇನಿದೆ? ಇದನ್ನು ಯೋಚಿಸಿ ರಾಮ್ ಸಿಂಗನು ತನ್ನ ಪತ್ನಿಯೊಂದಿಗೆ ಸಮಾಲೋಚನೆ ನಡೆಸಿದನು. ತನ್ನ ಪತ್ನಿಯೊಂದಿಗೆ ಸಲಹೆ ತೆಗೆದುಕೊಂಡ ನಂತರ ಮತ್ತೊಂದು ಹಳ್ಳಿಗೆ ತನ್ನ ಮಗನಿಗಾಗಿ ವಧುವನ್ನು ಕೇಳಲು ಹೋದನು. ಆ ಹುಡುಗಿಯೂ ಕೂಡ ತುಂಬ ಸುಂದರವಾಗಿದ್ದಳು. ಅವಳನ್ನು ನೋಡಿ ರಾಮ್ ಸಿಂಗ್ ಹಾಗೂ ಅವನ ಪತ್ನಿ ಆ ಹುಡುಗಿಯನ್ನು ಒಪ್ಪಿಕೊಂಡರು. ಅವರು ಅದೇ ಹುಡುಗಿಯ ಜೊತೆಗೆ ತಮ್ಮ ಮಗನ ಮದುವೆಯನ್ನು ನಿಶ್ಚಯ ಮಾಡಿದರು. ವಿವಾಹದ ದಿನಾಂಕವೂ ಕೂಡ ನಿಶ್ಚಯವಾಯಿತು. ಇತ್ತ ಕಡೆ ರಾಮ್ ಸಿಂಗನು ತನ್ನ ಪುತ್ರನ ವಿವಾಹಕ್ಕಾಗಿ ತಯಾರಿ ನಡೆಸಿದನು. ಆನಂತರ ಒಂದು ದಿನ ರಾಮ್ ಸಿಂಗನು ತನ್ನ ಪತ್ನಿಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ತಿಳಿ ಹೇಳಿದನು, ನೋಡಿ ಶ್ರೀಮತಿಯವರೇ, ಸ್ವಲ್ಪ ದಿನಗಳ ನಂತರ ನಮ್ಮ ಮಗನ ಹೆಂಡತಿ ನಮ್ಮ ಮನೆಗೆ ಕಾಲಿಡುತ್ತಾಳೆ. ಅರ್ಥಾತ್ ನಿನ್ನ ಸೊಸೆ ಬರುತ್ತಾಳೆ. ಸೊಸೆ ಬಂದ ನಂತರ ನೀನು ಯಾವ ರೀತಿಯಲ್ಲಿ ಇರಬೇಕು ನಾನು ನಿನಗೆ ಹೇಳುತ್ತಿದ್ದೇನೆ. ಇಲ್ಲಿಯವರೆಗೆ ನೀನು ಸಿಡುಕುತನದಿಂದ ಇರುತ್ತಿದ್ದೀಯಲ್ಲವೇ? ನಮ್ಮೊಂದಿಗೆ ಪ್ರತಿ ಕ್ಷಣವೂ ಸಿಟ್ಟು ಮಾಡಿಕೊಳ್ಳುತ್ತಿದ್ದೆ. ಈಗ ನೀನು ಅದನ್ನು ತ್ಯಾಗ ಮಾಡಬೇಕು. ನಾವು ನಿನ್ನ ಎಲ್ಲ ಮಾತುಗಳನ್ನು ಸಹಿಸಿಕೊಳ್ಳುತ್ತಿದ್ದೆವು, ಏಕೆಂದರೆ ನಾನು ನಿನ್ನ ಪತಿಯಾಗಿದ್ದೆ. ಒಂದು ವೇಳೆ ನಿನ್ನ ಸೊಸೆ ಮನೆಗೆ ಬಂದರೆ ಅವಳು ಮತ್ತೊಬ್ಬರ ಪುತ್ರಿಯಾಗಿರುತ್ತಾಳೆ. ಅವಳು ನಿನ್ನ ಪ್ರತಿಯೊಂದು ಮಾತುಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲು ನಾನು ಹೇಳುವ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊ. ಸೊಸೆ ಮನೆಗೆ ಬಂದಾಗ ಅತ್ತೆ ಮಾಡುವ ಕರ್ತವ್ಯವೇನೆಂದರೆ ತನ್ನ ಸೊಸೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ತನ್ನ ಸೊಸೆಯ ರಕ್ಷಣೆ ಮಾಡಬೇಕು ಮತ್ತು ಅವಳಿಗೆ ಯಾವುದೇ ಸಂಕಟ ಬಾರದಂತೆ ನೋಡಿಕೊಳ್ಳಬೇಕು. ಅವಳಿಗೆ ಏನಾದರೂ ಕಷ್ಟವಿದೆಯೇ ಎಂದು ತಿಳಿದುಕೊಂಡು ಪ್ರತಿಯೊಂದು ಕಷ್ಟದಲ್ಲಿಯೂ ಅವಳ ಜೊತೆಯಾಗಿ ನಿಲ್ಲಬೇಕು. ಒಂದು ವೇಳೆ ಅವಳಿಂದ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದನ್ನು ಕ್ಷಮಿಸಬೇಕು. ಇದೇ ಒಬ್ಬಳು ಅತ್ತೆಯ ಕರ್ತವ್ಯವಾಗಿರುತ್ತದೆ. ಈಗ ಅದನ್ನೇ ನಾನು ನಿನಗೆ ತಿಳಿ ಹೇಳುತ್ತಿದ್ದೇನೆ. ಒಂದು ವೇಳೆ ನೀನು ಇದೇ ರೀತಿಯಲ್ಲಿ ಸೊಸೆಯಲ್ಲಿಯೂ ಕೂಡ ಸಿಡುಕುತನವನ್ನು ತೋರಿಸಿದರೆ ಹೆಚ್ಚು ದಿನಗಳವರೆಗೆ ಅತ್ತೆ ಹಾಗೂ ಸೊಸೆಯ ಸಂಬಂಧ ಗಟ್ಟಿಯಾಗಿರುವುದಿಲ್ಲ. ಆದ್ದರಿಂದ ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು. ವೀಕ್ಷಕರೇ, ರಾಮ್ ಸಿಂಗನ ಮಾತನ್ನು ಕೇಳಿ ಅವನ ಪತ್ನಿ ಹೇಳಿದಳು, ಸರಿ, ನಿಮ್ಮ ಉಪದೇಶವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನನಗೆ ಎಲ್ಲವೂ ಗೊತ್ತಿದೆ. ಅವಳ ಮಾತಿನ ಅರ್ಥವೇನೆಂದರೆ, ವೀಕ್ಷಕರೇ, ಅವಳು ತನ್ನ ಗಂಡ ಹೇಳಿದ ಮಾತನ್ನು ಕೇಳಿದರೂ ಕೇಳಿಸದಂತೆ ನಡೆದುಕೊಂಡಳು. ಸಂಪೂರ್ಣವಾಗಿ ತನ್ನ ಗಂಡನ ಮಾತುಗಳನ್ನು ತಿರಸ್ಕರಿಸಿದಳು. ತನ್ನ ಗಂಡನ ಮಾತುಗಳಿಗೆ ಅಷ್ಟೊಂದು ಗಮನ ಕೊಡಲಿಲ್ಲ. ವೀಕ್ಷಕರೇ, ಪತ್ನಿಗೆ ಹೀಗೆ ಹೇಳಿ ಗಂಡನು ಅಂಗಡಿಗೆ ಹೊರಟು ಹೋದನು ಮತ್ತು ತನ್ನ ಅಂಗಡಿಯನ್ನು ನೋಡಿಕೊಳ್ಳತೊಡಗಿದನು. ಹೀಗೆ ವಿವಾಹದ ದಿನಾಂಕ ಕೂಡ ಹತ್ತಿರ ಬಂದಿತು. ಮದುವೆಯೂ ಮುಗಿಯಿತು.
ಒಂದು ದಿನ ಏನಾಯಿತು ಎಂದರೆ ಸೊಸೆಯು ಮನೆಗೆ ಬರುತ್ತಿದ್ದಂತೆ ಸಂಜೆಯ ಸಮಯದಲ್ಲಿ ರಾಮ್ ಸಿಂಗನು ತನ್ನ ಮಗ ಹಾಗೂ ಪತ್ನಿಯ ಸಮಕ್ಷಮದಲ್ಲಿ ತನ್ನ ಸೊಸೆಯನ್ನು ಎದುರಿಗೆ ಕರೆಸಿದನು. ತನ್ನ ಸೊಸೆಗೆ ತಿಳಿ ಹೇಳಿದನು, ಮಗಳೇ, ಇಂದಿನಿಂದ ಈ ಮನೆಯ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಏಕೆಂದರೆ ನೀನು ಈ ಮನೆಯ ಗೃಹಿಣಿಯಾಗಿದ್ದೀಯ. ಮನೆಯ ಗೃಹಿಣಿಯು ಲಕ್ಷ್ಮಿಯ ಹಾಗೆ ಇರುತ್ತಾಳೆ. ಮಗಳೇ, ಈಗ ಈ ಮನೆಯನ್ನು ಸಂಭಾಳಿಸುವುದು ಮತ್ತು ಹಾಳು ಮಾಡುವುದು ಎಲ್ಲವೂ ನಿನ್ನ ಕೈಯಲ್ಲಿದೆ. ಏಕೆಂದರೆ ನೀನು ಈಗ ನಮ್ಮ ಪುತ್ರಿಯಾಗಿದ್ದೀಯ, ನಮ್ಮ ಮನೆಯ ಮಗಳಾಗಿದ್ದೀಯ. ವೀಕ್ಷಕರೇ, ಮನೆಯ ಎಲ್ಲ ಜವಾಬ್ದಾರಿಯನ್ನು ರಾಮ್ ಸಿಂಗನು ತನ್ನ ಮಗ ಹಾಗೂ ಪತ್ನಿಯ ಮುಂದೆ ತನ್ನ ಸೊಸೆಗೆ ಒಪ್ಪಿಸಿದನು. ಇದಾದ ಮೇಲೆ ಅವನು ತನ್ನ ಸೊಸೆಯಲ್ಲಿ ಹೇಳಿದನು, ಮಗಳೇ, ಇಂದಿನ ರಾತ್ರಿಯ ಅಡುಗೆಯನ್ನು ನೀನೇ ಮಾಡಬೇಕು. ಇಷ್ಟು ಹೇಳಿ ರಾಮ್ ಸಿಂಗನು ತನ್ನ ಮಗನ ಜೊತೆಗೆ ಅಂಗಡಿಯ ಕಡೆ ಹೊರಟು ಹೋದನು. ಇತ್ತ ಕಡೆ ಸಂಜೆಯಾಗಿ ಸೊಸೆಯು ಅಡುಗೆ ಮಾಡಿದಳು. ಆದರೆ ಸೊಸೆಯಿಂದ ಒಂದು ತಪ್ಪಾಗಿತ್ತು. ಆ ತಪ್ಪೇನೆಂದರೆ ಗೊತ್ತಿಲ್ಲದೆಯೇ ಪಲ್ಲೆಗೆ ಉಪ್ಪು ಜಾಸ್ತಿ ಬಿದ್ದಿತು. ಮುಂದೇನಾಯಿತೆಂದರೆ ಸಂಜೆ ಮಗನ ಜೊತೆ ರಾಮ್ ಸಿಂಗನು ಮನೆಗೆ ಮರಳಿದಾಗ ಸೊಸೆಯು ಊಟವನ್ನು ಬಡಿಸಿದಳು. ತನ್ನ ಗಂಡ ಹಾಗೂ ತನ್ನ ಮಾವ ರಾಮ್ ಸಿಂಗನಿಗೆ ಊಟದ ತಟ್ಟೆಯನ್ನು ಮುಂದಿಟ್ಟಳು. ಮಗ ಯೋಚಿಸಿದನು, ನನ್ನ ತಂದೆ ಎಲ್ಲರಿಗಿಂತ ಮೊದಲು ಊಟ ಮಾಡಲು ಶುರು ಮಾಡಲಿ. ರಾಮ್ ಸಿಂಗನು ಮೊದಲ ತುತ್ತನ್ನು ತೆಗೆದುಕೊಳ್ಳುತ್ತಿದ್ದಂತೆ ಅವನಿಗೆ ಪಲ್ಯದಲ್ಲಿ ಉಪ್ಪು ತುಂಬ ಹೆಚ್ಚಾದಂತೆ ಅನಿಸಿತು. ಆದರೆ ರಾಮ್ ಸಿಂಗನು ಏನನ್ನೂ ಹೇಳಲಿಲ್ಲ. ತುಂಬ ಆದರಪೂರ್ವಕವಾಗಿ ಭೋಜನವನ್ನು ಮಾಡತೊಡಗಿದನು. ಇದಾದ ಮೇಲೆ ರಾಮ್ ಸಿಂಗನ ಮಗನು ಊಟ ಮಾಡಲು ಶುರು ಮಾಡಿದನು. ಪ್ರಥಮ ತುತ್ತಂತೂ ಬಾಯಿಗೆ ಹಾಕುತ್ತಿದ್ದಂತೆ ಈಗ ಅವನಿಗೂ ಕೂಡ ಪಲ್ಲೆಯಲ್ಲಿ ಉಪ್ಪು ಹೆಚ್ಚಿರುವುದು ತಿಳಿಯಿತು. ಆಗ ಅವನ ಮಗನಿಗೆ ಸಿಟ್ಟು ಬಂದಿತು. ಅವನು ಸಿಟ್ಟಿನಲ್ಲಿ ಹೇಳಿದನು, ಅಪ್ಪಾಜಿ, ಇಂದು ನನ್ನ ಹೆಂಡತಿ ಪಲ್ಲೆಗೆ ಉಪ್ಪು ಜಾಸ್ತಿ ಹಾಕಿದ್ದಾಳೆ. ಅದನ್ನು ತಿನ್ನಲು ಕೂಡ ಆಗುತ್ತಿಲ್ಲ. ವೀಕ್ಷಕರೇ, ಮಗನ ಮಾತನ್ನು ಕೇಳಿ ರಾಮ್ ಸಿಂಗನು ತನ್ನ ಮಗನಿಗೆ ತಿಳಿ ಹೇಳಿದನು, ಮಗ, ಬಹುಶಃ ಸೊಸೆಯು ಅಜಾಗರೂಕತೆಯಿಂದ ಗಡಿಬಿಡಿಯಲ್ಲಿ ಸ್ವಲ್ಪ ಹೆಚ್ಚು ಉಪ್ಪು ಹಾಕಿರಬಹುದು. ಒಮ್ಮೊಮ್ಮೆ ಈ ರೀತಿಯ ತಪ್ಪುಗಳು ನಡೆಯುತ್ತವೆ. ಇದನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬೇಕು. ಇದಕ್ಕೆ ಹೆಚ್ಚು ಮಹತ್ವ ಕೊಡುವುದು ಬೇಡ. ನೀನು ಇದಕ್ಕೆ ತಲೆಕೆಡಿಸಿಕೊಳ್ಳದೆ ಆರಾಮಾಗಿ ಊಟವನ್ನು ಮಾಡು. ತನ್ನ ತಂದೆಯ ಮಾತುಗಳನ್ನು ಕೇಳಿ ಮರು ಮಾತನಾಡದೆ ಮಗನು ಭೋಜನದಲ್ಲಿ ತೊಡಗಿಕೊಂಡನು. ಇದಾದ ಮೇಲೆ ಅತ್ತೆಯೂ ಕೂಡ ಊಟ ಮಾಡುತ್ತಿದ್ದವಳು ಪಲ್ಲೆಯಲ್ಲಿ ಉಪ್ಪು ಹೆಚ್ಚಾಗಿದೆ ಎನ್ನುವುದನ್ನು ನೋಡಿದಳು. ಆದರೆ ತನ್ನ ಗಂಡ ಹಾಗೂ ಮಗ ಸೊಸೆಗೆ ಈ ಬಗ್ಗೆ ಉಪ್ಪು ಹೆಚ್ಚಾಗಿದೆ ಎಂದು ಏನನ್ನೂ ಹೇಳಲಿಲ್ಲ. ಅಂದ ಮೇಲೆ ನಾನೇಕೆ ಹೇಳಲಿ? ಅವಳಿಗೆ ತುಂಬ ಕೋಪ ಬಂದಿದ್ದರೂ ತನ್ನ ಸೊಸೆಗೆ ಅವಳು ಕೂಡ ಏನನ್ನೂ ಹೇಳಲಿಲ್ಲ. ಅವಳು ಕೂಡ ಸುಮ್ಮನೆ ಭೋಜನವನ್ನು ಮಾಡಿದಳು. ಭೋಜನ ಮಾಡಿದ ನಂತರ ರಾಮ್ ಸಿಂಗನು ತನ್ನ ಮಗನನ್ನು ಕರೆದುಕೊಂಡು ತಿರುಗಾಡಲು ಮನೆಯಿಂದ ಹೊರಟು ಬಂದನು. ರಾಮ್ ಸಿಂಗನು ಮನೆಯಿಂದ ಹೊರಗೆ ಬಂದಾಗ ಅವನಲ್ಲಿ ಮಗನು ಹೇಳಿದನು, ಅಪ್ಪಾಜಿ, ನೀವು ಇದೆಂಥ ಕೆಲಸವನ್ನು ಮಾಡಿದ್ರಿ? ನನ್ನ ಹೆಂಡತಿ ತಪ್ಪು ಮಾಡಿದರೂ ನೀವು ಸ್ವತಃ ಏನನ್ನೂ ಹೇಳಲಿಲ್ಲ. ಮೇಲಾಗಿ ನಮಗೂ ಕೂಡ ಏನನ್ನೂ ಹೇಳಲು ಬಿಡಲಿಲ್ಲ. ನೀವು ಒಪ್ಪಿಗೆ ಕೊಟ್ಟಿದ್ದರೆ ನಾನು ಅವಳಿಗೆ ಬುದ್ಧಿ ಬರುವ ಹಾಗೆ ಮಾಡುತ್ತಿದ್ದೆ. ಅವಳು ಪಲ್ಲೆಗೆ ಎಷ್ಟೊಂದು ಉಪ್ಪು ಹಾಕಿದಳು ಎಂದರೆ ಅದನ್ನು ತಿನ್ನಲು ಕೂಡ ಆಗುತ್ತಿರಲಿಲ್ಲ. ನೀವು ಅವಳಿಗೆ ಏಕೆ ಏನನ್ನೂ ಕೂಡ ಹೇಳಲಿಲ್ಲ? ವೀಕ್ಷಕರೇ, ತನ್ನ ಮಗನ ಮಾತನ್ನು ಕೇಳಿ ರಾಮ್ ಸಿಂಗನು ತಿಳಿ ಹೇಳಿದನು, ಮಗ, ನಾನು ಅವಳಲ್ಲಿ ಈ ತಪ್ಪಿನ ಬಗ್ಗೆ ಏಕೆ ಹೇಳಲಿಲ್ಲವೆಂದರೆ ಈ ಸಮಾಜದಲ್ಲಿ ಯಾರನ್ನಾದರೂ ಅಪಮಾನಿಸುವುದು ಒಳ್ಳೆಯದಾಗಿ ಕಾಣಿಸುವುದಿಲ್ಲ. ಒಂದು ವೇಳೆ ನೀನು ಸಮಾಜದಲ್ಲಿ ಯಾರನ್ನಾದರೂ ಅವಮಾನಿಸಿದರೆ ಅವರು ನಮ್ಮ ಸ್ವಂತ ಸಂಬಂಧಿಗಳೇ ಆಗಿರಲಿ, ಅವರು ಅದನ್ನು ತಪ್ಪಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರು ನಮ್ಮಿಂದ ದೂರ ಹೋಗಲು ಶುರು ಮಾಡುತ್ತಾರೆ. ಆದ್ದರಿಂದ ನಾನು ನನ್ನ ಸೊಸೆಗೆ ಏನನ್ನೂ ಹೇಳಲಿಲ್ಲ. ಆಗ ಮಗ ಹೇಳಿದನು, ಅಪ್ಪಾಜಿ, ನನಗೇನೂ ಅರ್ಥವಾಗಲಿಲ್ಲ. ಆಗ ರಾಮ್ ಸಿಂಗನು ಅರ್ಥ ಮಾಡಿಸುತ್ತಾ ಹೇಳಿದನು, ಮಗ, ನಾನು ಇಂದು ನಿನಗೆ ಅಂತಹ ಒಂದು 4 ನುಡಿಗಳನ್ನು ಹೇಳುತ್ತೇನೆ ಕೇಳು. ಈ 4 ನುಡಿಗಳನ್ನು ಯಾವ ಪುರುಷನು ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳುತ್ತಾರೋ ಅಂಥವರ ಮನೆಯಲ್ಲಿ ಎಂದಿಗೂ ಜಗಳಗಳು ಉಂಟಾಗುವುದಿಲ್ಲ ಮತ್ತು ಅವರ ಮುಪ್ಪಿನ ಕಾಲದ ಜೀವನವೂ ಕೂಡ ತುಂಬ ಖುಷಿಯಿಂದ ಸಾಗುತ್ತದೆ. ವೀಕ್ಷಕರೇ, ರಾಮ್ ಸಿಂಗನು ತನ್ನ ಪುತ್ರನಿಗೆ ಈ 4 ನುಡಿಗಳನ್ನು ತಿಳಿ ಹೇಳಿದನು. ರಾಮ್ ಸಿಂಗ್ ಹೇಳತೊಡಗಿದನು, ಮಗ, ಮೊದಲನೇ ನುಡಿ ಏನೆಂದರೆ ಒಬ್ಬ ಪುರುಷನ ಕರ್ತವ್ಯವೇನೆಂದರೆ ತನ್ನ ಮಡದಿಯನ್ನು ಯಾರ ಮುಂದೆಯೂ ಕೂಡ ಬೈಯಬಾರದು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡುತ್ತಾರೆ. ಯಾರೇ ಆದರೂ ಯಾವುದೇ ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡುವುದಿಲ್ಲ. ತಿಳಿಯದೆ ಕೂಡ ತಪ್ಪುಗಳು ನಡೆಯಬಹುದು. ಈ ರೀತಿಯಲ್ಲಿ ಅರಿಯದೆ ನಿನ್ನ ಪತ್ನಿ ತಪ್ಪು ಮಾಡಿರಬಹುದು. ಆದ್ದರಿಂದಲೇ ನಾನು ನಿನಗೆ ತಿಳಿ ಹೇಳುತ್ತಿದ್ದೇನೆ. ಒಂದು ವೇಳೆ ಪತ್ನಿಯಿಂದ ತಪ್ಪು ನಡೆದರೆ ಯಾರ ಮುಂದೆಯೂ ಅವಳನ್ನು ಬೈಯಬಾರದು, ಅವಳನ್ನು ಅವಮಾನ ಮಾಡಬಾರದು. ಯಾರು ಸಮಾಜದ ಎದುರಿಗೆ ಅಥವಾ ಸಂಬಂಧಿಕರ ಅಥವಾ ಪರಿವಾರದ ಮುಂದೆ ತನ್ನ ಹೆಂಡತಿಗೆ ಕೆಟ್ಟದಾಗಿ ಬೈಯುತ್ತಾರೋ, ಜಗಳ ಮಾಡುತ್ತಾರೋ, ಹೊಡೆಯಲು ಬಡಿಯಲು ಬರುತ್ತಾರೋ ಅಂತಹ ಪತ್ನಿಯು ಆ ಸಮಯದಲ್ಲಿ ಏನನ್ನೂ ಹೇಳುವುದಿಲ್ಲ. ಆನಂತರ ಅವಳು ತುಂಬ ಅಳುತ್ತಾಳೆ. ಏಕೆಂದರೆ ಅವಳಿಗೆ ಆ ಅಪಮಾನವು ತುಂಬ ಕೆಟ್ಟದಾಗಿ ತೋರುತ್ತದೆ. ಅಳುವುದನ್ನು ಬಿಟ್ಟರೆ ಅವಳಿಂದ ಬೇರೇನು ಮಾಡಲು ಸಾಧ್ಯ? ಅವಳು ನಿನ್ನ ಮನೆಗೆ ಬಂದಿದ್ದಾಳೆ ಎಂದ ಮೇಲೆ ನಿನ್ನ ಆಸರೆಯಲ್ಲಿ ಇರುತ್ತಾಳೆ. ಆದರೆ ಕೆಲವು ಸ್ತ್ರೀಯರು ಹೇಗಿರುತ್ತಾರೆ ಎಂದರೆ ಅವರು ಇದಕ್ಕೆ ಪ್ರತ್ಯುತ್ತರವನ್ನು ಕೂಡ ನೀಡುತ್ತಾರೆ. ಒಂದು ವೇಳೆ ಅವಳು ಎದುರುತ್ತರ ನೀಡಿದರೆ ಒಬ್ಬ ಪತಿಗೆ ಅದೆಂತಹ ದೊಡ್ಡ ಅವಮಾನವಾಗುತ್ತದೆ ಎಂದು ನಿನಗೆ ಗೊತ್ತೇನು?
ಆದ್ದರಿಂದ ನನ್ನ ಮಗನೇ, ಪತ್ನಿಯ ತಪ್ಪುಗಳನ್ನು ಎತ್ತಿ ತೋರಿಸಿ ಸಮಾಜದ ಎದುರಿಗೆ, ಪರಿವಾರದ ಎದುರಿಗೆ ಎಂದಿಗೂ ಅವಳನ್ನು ಅವಮಾನಿಸಬಾರದು. ಮಗ, ಮತ್ತೊಂದು ನುಡಿ ಏನೆಂದರೆ, ಯಾವಾಗಲೂ ಪತ್ನಿಗೆ ಬುದ್ಧಿ ಹೇಳಬೇಕೆಂದರೆ ಅವಳು ಒಂಟಿಯಾಗಿದ್ದಾಗ ತಿಳಿ ಹೇಳಬೇಕು. ಮಗ, ಈ ಮಾತನ್ನು ಎಂದಿಗೂ ಗಮನದಲ್ಲಿಡು. ಪತ್ನಿಯಿಂದ ಯಾವುದಾದರೂ ತಪ್ಪು ನಡೆದರೆ ಅವಳಿಗೆ ಎಲ್ಲರ ಮುಂದೆ ಬುದ್ಧಿ ಹೇಳುವುದರ ಬದಲು ಏಕಾಂಗಿಯಾಗಿ ಅವಳಿಗೆ ಬುದ್ಧಿ ಹೇಳಬೇಕು. ತುಂಬ ಒಳ್ಳೆಯ ರೀತಿಯಲ್ಲಿ ಅವಳಿಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳಬೇಕು. ಏಕಾಂಗಿಯಾಗಿ ಒಬ್ಬಳೇ ಇದ್ದಾಗ ಅವಳಿಗೆ ಬುದ್ಧಿ ಹೇಳಿದರೆ ಅವಳು ತನ್ನ ತಪ್ಪನ್ನು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಆನಂತರ ಅವಳು ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತಾಳೆ. ತನ್ನ ತಪ್ಪನ್ನು ಕೂಡ ಒಪ್ಪಿಕೊಳ್ಳುವಳು. ನಿನ್ನನ್ನು ತುಂಬ ಅಪಾರವಾಗಿ ಪ್ರೇಮಿಸುತ್ತಾಳೆ ಕೂಡ. ಎಲ್ಲರ ಮುಂದೆ ಅವಳಿಗೆ ನೀನು ಬೈಯಲು ಹೋದರೆ ಅವಳು ನಿನ್ನನ್ನು ಪ್ರೀತಿಸುವುದು ಹೋಗಲಿ, ನಿನ್ನನ್ನು ದ್ವೇಷ ಮಾಡಲು ಶುರು ಮಾಡುತ್ತಾಳೆ. ನಿನ್ನಿಂದ ದೂರ ಓಡಲು ಆರಂಭಿಸುತ್ತಾಳೆ. ಇದರ ಪರಿಣಾಮ ಜೀವನದಲ್ಲಿ ದುಃಖವೇ ತುಂಬಿರುತ್ತದೆ. ಮೂರನೇ ನುಡಿ ಏನೆಂದರೆ, ಮಗ, ಪತ್ನಿಯ ದುಃಖದಲ್ಲಿ ಅವಳ ನೋವಿನಲ್ಲಿ ಯಾವಾಗಲೂ ಜೊತೆಯಾಗಿ ನಿಲ್ಲಬೇಕು. ಮಗ, ಒಬ್ಬ ತಂದೆಯು ತನ್ನ ಮಗಳನ್ನು, ತನ್ನ ಕರುಳಿನ ಕುಡಿಯನ್ನು ಮತ್ತೊಬ್ಬರ ಮೇಲೆ ಭರವಸೆ ಇಟ್ಟು ಮದುವೆ ಮಾಡಿ ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಮಗಳಾಗಿ ಒಪ್ಪಿಸುತ್ತಾನೆ. ಆನಂತರ ಆಕೆಯು ತನ್ನ ಜೀವನ ಪರ್ಯಂತ ಆ ಮನೆಯಲ್ಲಿಯೇ ತನ್ನ ಜೀವನವನ್ನು ನಡೆಸುತ್ತಾಳೆ. ಆದ್ದರಿಂದಲೇ ಪತ್ನಿಯನ್ನು ಜೀವನ ಸಂಗಾತಿ ಎಂದು ಕರೆಯುತ್ತಾರೆ. ಏಕೆಂದರೆ ಒಬ್ಬ ಪತಿಯ ಕರ್ತವ್ಯವೇನೆಂದರೆ ಪತ್ನಿಯ ದುಃಖದಲ್ಲಿ, ಸಂಕಷ್ಟದಲ್ಲಿ ಅವಳ ಜೊತೆಯಾಗಿ ನಿಲ್ಲುವುದು. ಕೊನೆಯ ಉಸಿರು ಇರುವವರೆಗೂ ಇದು ಒಬ್ಬ ಪತಿಯಾಗಿ ಅವನ ಕರ್ತವ್ಯವಾಗಿರುತ್ತದೆ. ಒಂದು ವೇಳೆ ಪತ್ನಿಗೆ ಏನಾದರೂ ತೊಂದರೆಯಾದರೆ, ಅವಳು ಅನಾರೋಗ್ಯ ಪೀಡಿತಳಾದರೆ, ಪತಿಯು ಅವಳ ಆರೈಕೆ ಮಾಡುವುದನ್ನು ಬಿಟ್ಟು ಅವಳನ್ನು ಅವಳ ತವರು ಮನೆಗೆ ಬಿಟ್ಟು ಬಂದರೆ, ಅವಳಿಗೆ ಜೊತೆಯಾಗಿ ನಿಲ್ಲದೆ ಆಸರೆಯಾಗದಿದ್ದರೆ ಮತ್ತು ಅವಳನ್ನು ಅನೇಕ ಚುಚ್ಚು ಮಾತುಗಳಿಂದ ಅಪಮಾನಿಸಿ ಅವಳನ್ನು ತವರಿಗೆ ಕಳುಹಿಸಿಕೊಟ್ಟರೆ, ಅಂತಹ ಪತಿಯ ಮೇಲೆ ಪತ್ನಿಯು ಭರವಸೆಯನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ತನ್ನ ಗಂಡನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಅವನನ್ನು ಶಾಶ್ವತವಾಗಿ ಬಿಟ್ಟು ಬಿಡುತ್ತಾಳೆ. ಅಂತಹ ಪತಿಯು ಜೀವನದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮಗ, ಎಂದೆಂದಿಗೂ ಈ ಒಂದು ಮಾತನ್ನು ನೆನಪಿಟ್ಟುಕೋ. ಪತ್ನಿಯ ದುಃಖ ಹಾಗೂ ಸಂಕಷ್ಟಗಳಲ್ಲಿ ಯಾವಾಗಲೂ ಜೊತೆಯಾಗಿರುವುದೇ ಪತಿಯ ಆದ್ಯ ಕರ್ತವ್ಯವಾಗಿರುತ್ತದೆ. ನಾಲ್ಕನೇ ಮಹತ್ವಪೂರ್ಣ ನುಡಿ ಏನೆಂದರೆ, ಮಗ, ಪತ್ನಿಯು ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತಾಳೆ. ಮಗ, ಈ ಮಾತನ್ನು ಸರಿಯಾಗಿ ಗಮನವಿಟ್ಟು ಕೇಳು. ತನ್ನ ಪತ್ನಿಗಾಗಿ, ತನ್ನ ಮಕ್ಕಳಿಗಾಗಿ ಒಳ್ಳೆಯ ದಾರಿಯಿಂದ ಸಂಪಾದಿಸಿದ ಹಣವನ್ನು ತನ್ನ ಪತ್ನಿಯ ಕೈಗೆ ತಂದುಕೊಡುವುದು ಒಬ್ಬ ಪತಿಯ ಆದ್ಯ ಕರ್ತವ್ಯವಾಗಿದೆ. ಆದರೆ ಯಾವುದಾದರೂ ಮೋಸತನ, ಕಳ್ಳತನದಿಂದ, ಲಂಚದಿಂದ ಸಂಪಾದಿಸಿದ ಹಣದಿಂದ ಎಂದಿಗೂ ನಿನ್ನ ಪತ್ನಿ ಹಾಗೂ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಬೇಡ. ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಹಣವನ್ನು ಸಂಪಾದಿಸಿ ಅದರಿಂದಲೇ ನಿನ್ನ ಪತ್ನಿ ಹಾಗೂ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತೀಯಾ ಎಂದಾದರೆ ನಿನ್ನ ಮಕ್ಕಳು ಕೂಡ ಸುರಕ್ಷಿತವಾಗಿರುತ್ತಾರೆ ಮತ್ತು ಅವರ ಒಳಗಿನ ಬುದ್ಧಿಮತ್ತೆಯೂ ಕೂಡ ತುಂಬ ವಿಕಸಿತವಾಗುತ್ತದೆ. ನಿನ್ನ ಪತ್ನಿಯೂ ಕೂಡ ತುಂಬ ಆರೋಗ್ಯವಂತಳಾಗಿ ಖುಷಿಯಾಗಿರುತ್ತಾಳೆ. ಅಥವಾ ಒಂದು ವೇಳೆ ಮೋಸತನದಿಂದ, ಕಳ್ಳತನದಿಂದ ಹಣವನ್ನು ಸಂಪಾದಿಸಿ ಮನೆಗೆ ತಂದರೆ, ಆ ಹಣವನ್ನು ಮಕ್ಕಳು ಖರ್ಚು ಮಾಡಿದರೆ, ತಿಂದರೆ, ಅರ್ಥ ಮಾಡಿಕೊ, ನಿನ್ನ ಪತ್ನಿ ಹಾಗೂ ಮಕ್ಕಳ ಬುದ್ಧಿಯು ಹಾಳಾಗುತ್ತದೆ. ಇದರಿಂದ ಪರಿವಾರದಲ್ಲಿ ಎಂದಿಗೂ ಜಗಳ, ಕಲಹ ತುಂಬಿ ಹೋಗಿರುತ್ತದೆ. ನಿನಗೆ ಯಾವಾಗಲೂ ಕಷ್ಟಗಳು ಬರುತ್ತಾ ಇರುತ್ತವೆ. ನಿನ್ನ ಜೀವನ ನರಕವಾಗುತ್ತದೆ. ಸುಖವೆಂದರೆ ಏನು ಎನ್ನುವುದನ್ನು ನೀನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮಗ, ನಾನು ಈ 4 ನುಡಿಗಳನ್ನು ಹೇಳಿದ್ದೇನೆ. ವಿಶೇಷವಾಗಿ ಈ 4 ನುಡಿಗಳನ್ನು ಅವಶ್ಯವಾಗಿ ಗಮನದಲ್ಲಿಡು. ನಿನ್ನ ಜೀವನದಲ್ಲಿ ಈ ಮಾತುಗಳನ್ನು ಅರ್ಥ ಮಾಡಿಕೊಂಡು ಎಂದೆಂದಿಗೂ ಪಾಲಿಸು. ನಿನ್ನ ಜೀವನ ತುಂಬ ಸುಖದಾಯಕವಾಗಿ ಸಾಗುತ್ತದೆ. ನಿನ್ನ ಪರಿವಾರದಲ್ಲಿ ಎಂದೆಂದಿಗೂ ಸುಖ ಶಾಂತಿ ನೆಲೆಸುತ್ತದೆ. ಎಂದಿಗೂ ಪರಿವಾರದಲ್ಲಿ ಕಲಹಗಳು ಉಂಟಾಗುವುದಿಲ್ಲ. ಈಗ ನಾನು ಹೇಳಿದ ಈ 4 ನುಡಿಗಳು ನನಗೂ ಕೂಡ ಹಾಗೆ ನಿನ್ನ ತಾಯಿಗೂ ಕೂಡ ಅನ್ವಯಿಸುತ್ತದೆ. ಏಕೆಂದರೆ ಅತ್ತೆ, ಮಾವ ಮತ್ತು ಒಬ್ಬ ಪತಿಯ ಕರ್ತವ್ಯವೇನೆಂದರೆ ಈ ಸಂಸಾರದಲ್ಲಿ ಈ ನುಡಿಗಳನ್ನು ವಿಶೇಷವಾಗಿ ಗಮನದಲ್ಲಿಡಬೇಕು. ಅತ್ತೆ, ಮಾವ ಹಾಗೂ ಪತಿ ಈ 4 ನುಡಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಿದರೆ ಆ ಮನೆಯು ಎಂದೆಂದಿಗೂ ಸ್ವರ್ಗವಾಗಿರುತ್ತದೆ. ಆ ಮನೆಯಲ್ಲಿ ಎಂದೆಂದಿಗೂ ಜಗಳ, ಕಲಹಗಳು ಉಂಟಾಗುವುದಿಲ್ಲ. ಯಾವಾಗಲೂ ಆ ಪರಿವಾರದ ಜೀವನ ಸುಖ ಶಾಂತಿಯಿಂದ ತುಂಬಿ ತುಳುಕುತ್ತದೆ. ಯಾವಾಗಲೂ ಅವರು ಸುಖವಾಗಿ ಇರುತ್ತಾರೆ. ವೀಕ್ಷಕರೇ, ಇದೇ 4 ನುಡಿಗಳನ್ನು ರಾಮ್ ಸಿಂಗನು ತನ್ನ ಮಗನಿಗೆ ತಿಳಿ ಹೇಳಿದನು. ಇದೇ 4 ಮಾತುಗಳನ್ನು ತನ್ನ ಪತ್ನಿಗೂ ಕೂಡ ತಿಳಿ ಹೇಳಿದನು. ವೀಕ್ಷಕರೇ, ಈ ಕಥೆಯ ಮೂಲಕ ಹೇಳಿದ ಈ 4 ನುಡಿಗಳು ನಿಮಗೆ ಹೇಗನಿಸಿತು? ಒಂದು ವೇಳೆ ಈ ಕತೆ ಹಾಗೂ 4 ನುಡಿಗಳು ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಸಾಧ್ಯವಾದರೆ ನಿಮ್ಮ ಗೆಳೆಯರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮುಂದಿನ ಸುಂದರವಾದ ಜ್ಞಾನವರ್ಧಕ ಚರ್ಚೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದರ್ಶಕ ಬಂಧುಗಳಿಗೆ ಮತ್ತು ಚಂದಾದಾರರಿಗೆ ಜೈ ಶ್ರೀಕೃಷ್ಣ. ಓಂ ನಮಃ ಶಿವಾಯ.